Hi, hello, and welcome back to my channel. And this video is going to be in Kannada. Yes, ಯಾಕಂತಂದರೆ ವಿಡಿಯೋಸ್ ನಾನು ಇಂಗ್ಲೀಷಲ್ಲಿ ಮಾಡ್ತಾ ಇದ್ದೀನಿ, ಅಂದರೆ ವಾಯ್ಸ್ ಓವರ್ ಇಂಗ್ಲೀಷಲ್ಲಿ ಕೊಡ್ತಾ ಇದ್ದೀನಿ. ಬಟ್ ನನಗೆ ಏನಾಗ್ತಿದೆ ಅಂತಂದರೆ ಅಷ್ಟೊಂದು ಆಡಿಯನ್ಸ್ಗೆ ಪುಷ್ ಆಗ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ಆಲ್ಮೋಸ್ಟ್ ಒಂದು 5 to 6 months ಆಗ್ತಾ ಬರ್ತಿದ್ದೇನೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಬಟ್ ಗ್ರೋತ್ ಕಂಪೇರಿಂಗ್ ಟು ಮೈ ಪ್ರೀವಿಯಸ್ ಚಾನಲ್ ಇದು ಕಡಿಮೆನೇ ಇದೆ. ಯಾಕಂತ ಗೊತ್ತಾಗಿಲ್ಲ. ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್ ಅಂತ ನಾನು ಗೆಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇಂಗ್ಲೀಷಲ್ಲಿ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಅಲ್ಗರಿಸಮ್ಗೆ ಮೇ ಬಿ ಪುಷ್ ಮಾಡೋಕ್ಕೆ ಕನ್ಫ್ಯೂಸ್ ಆಗ್ತಿದೆ ಅಂದ್ಕೊತೀನಿ. ಬಿಕಾಸ್ ಅದೊಂದು ಕಾನ್ಸೆಪ್ಟ್ ಇರುತ್ತಲ್ವ. ಸೊ ಕನ್ನಡ ವ್ಯೂವರ್ಸ್ ಅವ್ರು ತೆಲುಗು ವ್ಯೂವರ್ಸ್ ಈ ಥರ ಇರ್ತಾರೆ. ಸೊ ಅವ್ರಿಗೆ ಪುಷ್ ಮಾಡಬೇಕು ಅಂತಂದರೆ ನಾನು ಇಂಗ್ಲೀಷಲ್ಲಿ ಮಾಡ್ತಿದ್ರೆ ಡೆಫಿನೆಟಾಗಿ ಸ್ವಲ್ಪ ಜನ ಸ್ಕಿಪ್ ಮಾಡ್ಬೋದು. ಸೊ ಲ್ಯಾಂಗ್ವೇಜ್ ಬೇಡ ಅಂತ ಇಷ್ಟ ಇಲ್ದಿರೇ ಸ್ಕಿಪ್ ಮಾಡಿ ಹೋಗ್ಬೋದು. ಸೊ ಕಂಟೆಂಟ್ ಚೆನ್ನಾಗಿದ್ದರೂ ಸಹ ಲ್ಯಾಂಗ್ವೇಜ್ ಇಶ್ಯೂ ಆಗ್ತಿರ್ಬೋದು. ಅದರಿಂದ ಈ ವಿಡಿಯೋ ಒಂದು ಕನ್ನಡದಲ್ಲಿ ಮಾಡಿ ನೋಡೋಣ. ಆ್ಯಂಡ್ ಈ 1 month ಕನ್ನಡದಲ್ಲೇ ವೀಡಿಯೋಸ್ ಮಾಡ್ತೀನಿ. ಚೆನ್ನಾಗಿ ಪುಷ್ ಹೋಗ್ತಿದೆ ಅಂತಂದರೆ ಡೆಫಿನೆಟಾಗಿ ನಮ್ಮ ಲ್ಯಾಂಗ್ವೇಜಲ್ಲೇ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ವೈ ಕನ್ನಡ ಅಂತಂದರೆ ಎಸ್, ನಾನು ಆ್ಯಕ್ಚುಲಿ ಬಾರ್ನ್ ಆ್ಯಂಡ್ ಬಾಟಪ್ ಇನ್ ಬ್ಯಾಂಗ್ಳೂರ್. ರೀಸನ್ ಏನು ಅಂತಂದರೆ ನನಗೆ ಇಂಗ್ಲೀಷ್, ಕನ್ನಡ, ತೆಲುಗು ಎಲ್ಲ ಚೆನ್ನಾಗಿ ಬರುತ್ತೆ. ನಮ್ಮ ಫ್ಯಾಮ್ಲಿಯಲ್ಲಿ ಆಲ್ಮೋಸ್ಟ್ ತೆಲುಗು, ಕನ್ನಡ ಡೆಫಿನೆಟಾಗಿ ಯೂಸ್ ಮಾಡ್ತೀರಿ. ಬಿಕಾಸ್ ನಾವು ಕೋಲಾರ ಕಡೆಯವರು. ಕೋಲಾರ ಅಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ತೆಲುಗು ಮಾತಾಡ್ತೀರಿ ಆ್ಯಂಡ್ ಕನ್ನಡನೇ, ಬಟ್ ತೆಲುಗುನೂ ಮಾತಾಡ್ತೀರಿ. ಹಾಗಂದ್ಬಿಟ್ಟು ನಾವೇನು ಕನ್ನಡನ ಅವಮಾನ ಮಾಡಲ್ಲ. ಸೊ ಕನ್ನಡ ಇಸ್ ಅ ಫಸ್ಟ್ ಪ್ರಿಫರೆನ್ಸ್. ಸೊ ಮಾತಾಡೋ ರೀತಿ ಹೇಗೆ ಅಂತಂದರೆ ನಾವು ಮಿಕ್ಸ್ ಮಾಡಿ ಮಾತಾಡ್ತೀರಿ. ಸೊ ನನಗೆ ಹುಟ್ಟಿ ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲೇ, ಅದರಿಂದ ನನಗೆ ಚೆನ್ನಾಗಿ ಕನ್ನಡ ಬರುತ್ತೆ, ಪ್ರಾಬ್ಲಮ್ ಏನಿಲ್ಲ. ಆ್ಯಂಡ್ ಈ ಶಾಸ್ತ್ರ ಬಂದು ಹಲ್ದಿ ಶಾಸ್ತ್ರ, ನಮ್ಮ ಅಕ್ಕನ ಮಗಳದು. ಸೊ ಆಲ್ರೆಡಿ ಒಂದು ಪಾರ್ಟ್ 1 ವಿಡಿಯೋ ಮಾಡಿದ್ದೀನಿ, ಅದು ಇಂಗ್ಲೀಷಲ್ಲೇ ಇರುತ್ತೆ. ಸೊ ಇನ್ ಕೇಸ್ ನೀವು ನೋಡಬೇಕು ಅನಿಸಿದ್ರೆ, ಕಂಫರ್ಟಬಲ್ ಇದ್ದರೆ ಡೆಫಿನೆಟಾಗಿ ನೀವು ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದರೆ ಲಿಂಕ್ ಕೊಡ್ತೀನಿ. ಆರ್ಎಲ್ಸ್ ನೀವು ನನ್ನ ಪ್ರೊಫೈಲ್ ಚೆಕ್ ಮಾಡಿ, ಅಂದರೆ ನನ್ನ ಚಾನಲೆಲ್ಲ ಚೆಕ್ ಮಾಡಿ, ವೀಡಿಯೋಸ್ ಎಲ್ಲ ಹೇಗೆ ಅನಿಸುತ್ತೆ ಅಂದ್ಬಿಟ್ಟು ನೋಡಿ. ಆನಂತರ ನೀವು ನನ್ನ ವೀಡಿಯೋಸ್ನ ಕಂಟಿನ್ಯೂ ಮಾಡ್ಬೋದು. ಸೊ ಈ ಶಾಸ್ತ್ರ ಹೇಗೆ ಅಪ್ಪ ಅಂತಂದರೆ, ಇದು ಹಲ್ದಿ. ಸೊ ಯೂಶ್ವಲಾಗಿ ನಮ್ಮ ಕಡೆ ಹಲ್ದಿ ಎಲ್ಲ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀರಿ. ಸೊ ಮೆಹಂದಿ ಶಾಸ್ತ್ರ ಸಹ ಮಾಡಿದ್ದಾರೆ. ಸೊ ಮೆಹಂದಿ ಯೂಶ್ವಲಾಗಿ ಅಷ್ಟು ಗ್ರ್ಯಾಂಡ್ ಇಲ್ಲ, ಜಸ್ಟ್ ಸಿಂಪಲ್ ಆಗಿರುತ್ತೆ. ಬಟ್ ಇವಳು ಮದುವೆಯಲ್ಲಿ ಮಾತ್ರ ನಾವೇನು ಡಿಸೈಡ್ ಆದ್ರಿ, ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿ ಡಿಸೈಡ್ ಆಗಿ ಒಂದು ಈವೆಂಟ್ ಆರ್ಗನೈಸರ್ಸ್ನೆಲ್ಲ ಕರೆಸಿ ಒಂದು ಈವೆಂಟ್ ಥರ ಮಾಡಿ ಎಲ್ಲ ಮಾಡಿದ್ದೀರಿ. ಅದನ್ನು ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ಇಂಗ್ಲೀಷಲ್ಲೇ ಇರುತ್ತೆ. ಸೊ ಈ ವಿಡಿಯೋಸಿಂದ ಕನ್ನಡದಲ್ಲಿ ಸ್ಟಾರ್ಟ್ ಮಾಡೋಣ ಅಂತ 2 days ಜಸ್ಟ್ ಎಡಿಟ್ ಮಾಡಿಟ್ಟು ವಿಡಿಯೋ ವಾಯ್ಸ್ ಓವರ್ ಕೊಡೋದಕ್ಕೆ ಆಲೋಚನೆ ಮಾಡ್ತಿದ್ದೆ. ಎದುರು ಕೊಡಲಾ ಬೇಡವಾ. ಸೊ ಇಷ್ಟು ಆಲ್ಮೋಸ್ಟ್ ಒಂದು 100 ವೀಡಿಯೋಸ್ ನಾನು ಇಂಗ್ಲೀಷಲ್ಲೇ ಮಾಡಿದ್ದೀನಿ. ಇದು ಕನ್ನಡದಲ್ಲಿ ಮಾಡಿದ್ರೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನೆಲ್ಲ ನಾನು ಆಲೋಚನೆ ಮಾಡಿದೆ. ಲೆಟ್ಸ್ ಗಿವ್ ಎ ಟ್ರೈ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾತ್ರ ಡೆಫಿನೆಟಾಗಿ ಮಾಡಬೇಕು ಅಂತ ಡಿಸೈಡ್ ಆದೆ. ಓಕೆ, ನೋಡೋಣ. ಇನ್ ಕೇಸ್ ಏನಾದರೂ ಚೆನ್ನಾಗಿ ನನಗೆ ಪುಷ್ ಆ್ಯಂಡ್ ನಿಮ್ಮ ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಗ್ತಿದೆ, ನಮ್ಮ ಕನ್ನಡದ ಕಡೆಯಿಂದ ತುಂಬ ಸಪೋರ್ಟ್ ಸಿಗ್ತಿದೆ ಅಂತಂದರೆ ನಾನು ಡೆಫಿನೆಟಾಗಿ ಕನ್ನಡದಲ್ಲೇ ವಿಡಿಯೋ ಮಾಡ್ತೀನಿ. ಅದರಿಂದ ನನಗೇನು ಪ್ರಾಬ್ಲಮ್ ಏನಿಲ್ಲ. ಸೊ ಇಂಗ್ಲೀಷ್ ಯಾಕಪ್ಪ ಚೂಸ್ ಮಾಡಿದೆ ಅಂತ ನಿಮಗೇನಾದರೂ ಪ್ರಾಬ್ಲಮ್ ಯಾಕೆ ನೀವು ಸಡನ್ನಾಗಿ ಕನ್ನಡಕ್ಕೆ ಶಿಫ್ಟ್ ಆದ್ರಿ ಅಂದರೆ, ಇಂಗ್ಲೀಷ್ ಯಾಕೆ ಅಂತಂದರೆ ಇಟ್ಸ್ ಎ ಲಿಂಕಿಂಗ್ ಲ್ಯಾಂಗ್ವೇಜ್. ಸೊ ಕಂಫರ್ಟಬಲಾಗಿ ನಾವು ಮಾತಾಡ್ಬೋದು. ಆ್ಯಂಡ್ ಇನ್ಫ್ಯಾಕ್ಟ್ ಅದು ಹೇಗೆ ಹೇಳೋದು, ಎಲ್ಲರಿಗೂ ಅರ್ಥ ಆಗ್ಬೋದು. ಆ್ಯಂಡ್ ಡಿಫ್ರೆಂಟ್ ಸ್ಟೇಟ್ ಆಡಿಯನ್ಸ್ನ ನಾನು ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿ ಒಂದು ಆಸೆ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಎಲ್ಲರಿಗೂ ಇರುತ್ತಲ್ವ, ಸ್ಟಾರ್ಟಿಂಗಲ್ಲಿ ಚಾನಲ್ ಸ್ಟಾರ್ಟ್ ಮಾಡುವಾಗ ಒಳ್ಳೆ ಗ್ರೋತ್ ಬೇಕು. ಸೊ ಹಾಗೆಲ್ಲ. ಆ್ಯಂಡ್ ಅಫ್ಕೋರ್ಸ್ ಇಂಗ್ಲೀಷ್ ವ್ಲಾಗರ್ಸು ನಮ್ಮ ಇಂಡಿಯನ್ಸಲ್ಲಿ ತುಂಬ ಕಡಿಮೆ ಇದ್ದಾರೆ ಕಂಪೇರಿಂಗ್ ಟು ಅದರ್ ಲ್ಯಾಂಗ್ವೇಜಸ್. ಸೊ ಯಾಕೆ ನನಗೆ ಆ ಥರ ರೀಚ್ ಬಂದಿಲ್ವೇನೋ ಗೊತ್ತಿಲ್ಲ. ಬಿಕಾಸ್ ಆಫ್ ನಮ್ಮ ಲೈಫ್ ಸ್ಟೈಲ್ ಮೇ ಬಿ ಪಾಶ್ ಆಗಿರೋರಿಗೆ ಇಷ್ಟ ಆಗದಿರೋ ಹೋಗ್ಬೋದು. ಬಟ್ ಓಕೆ, ಫೈನ್, ದಟ್ಸ್ ಓಕೆ, ನನಗೇನು ಇಶ್ಯೂ ಇಲ್ಲ. ಆ್ಯಂಡ್ ಸರಿ, ಅದ್ರ ಬಗ್ಗೆ ಬಿಟ್ಟು ವಿಡಿಯೋ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ನೋಡಿ, ನನ್ನ ಆಂಟಿ ಮಗ ಇವನ ಹೆಸರು ಚಂದು ಅಂದ್ಬಿಟ್ಟು. ಸೊ ನನ್ನ ಮಗನ ಜೊತೆ ಎಲ್ಲ ರೀಲ್ಸ್ ಮಾಡಿ, ವೀಡಿಯೋಸ್ ಎಲ್ಲ ಮಾಡಿ ಎಂಜಾಯ್ ಮಾಡ್ತಿದ್ರು. ಸೊ ಹಲ್ದಿ ಎಲ್ಲ ಮುಗಿದ ನಂತರ ಓವರ್ ನೈಟ್ ಆಲ್ಮೋಸ್ಟ್ ಒಂದು 12ವರೆಗೂ ಇವರೆಲ್ಲ ನೀರೆಲ್ಲ ಆಡಿ, ಬಟ್ಟೆ ಎಲ್ಲ ಒದ್ದೆ ಮಾಡಿ, ನನಗೆ 2 times ಒದ್ದೆ ಮಾಡಿ, ನಾನು ಅಷ್ಟೊಂದು ಡ್ರೆಸ್ಸಸ್ಸು ತೊಗೊಂಡು ಹೋಗಿಲ್ಲ. ಸೊ ನಾನು ನಮ್ಮ ಅಕ್ಕದು ಮ್ಯಾಕ್ಸಿ ತೊಗೊಂಡು ಹಾಕ್ಕೊಂಡು, ಆ್ಯಂಡ್ ಇನ್ಫ್ಯಾಕ್ಟ್ ಅವತ್ತು ನನ್ನ ಬರ್ಡೇ ಇತ್ತು. ಸೊ ನನ್ನ ಕಸಿನ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರು, ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ಬಟ್ ನನಗೆ ಗೊತ್ತಿದ್ದಿಲ್ಲ. ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಟು ಮೀ. ನನಗೆ ತುಂಬ ನಿದ್ದೆ ಬರ್ತಿತ್ತು.
ಸೊ ಆಲ್ಮೋಸ್ಟ್ 12 ಆಗಿದೆ, ಹೋಗಿ ಮಲಗೋಣ ಅಂತ ಅಂದ್ಬಿಟ್ಟು. ಬಟ್ ಇವ್ರು ಯಾರೂ ಬಿಟ್ಟಿಲ್ಲ, ನಾನು ಈಗರಾಗಿ ವೆಯ್ಟ್ ಮಾಡಿಸ್ತಿದ್ರು. ಆಮೇಲೆ ನೋಡಿದ್ರೆ ಸೊ ಎಲ್ಲರೂ ಕೈಯಲ್ಲಿ ಕವರು ಅದು ಇದೆಲ್ಲ ಇಟ್ಕೊಂಬರ್ತಿದ್ದಾರೆ. ಏನಪ್ಪ ಅಂತ ನೋಡಿದ್ರೆ ಕೇಕ್, ಚಿಪ್ಸ್, ಜ್ಯೂಸು ಇವೆಲ್ಲ ಒಂಥರ ಖುಷಿ ಆಯಿತು. ಇದೊಂದು ಮರೆಯೋಕ್ಕಾಗಲ್ಲ ನನ್ನ ಬರ್ಡೇ ಅನಿಸುತ್ತೆ. ಬಿಕಾಸ್ ನಾನು ಅವಳ ಹಲ್ದಿ ಫಂಕ್ಷನಲ್ಲಿ ಅಫ್ಕೋರ್ಸ್ ಬ್ರೈಡ್ದು ಕಾನ್ಸೆಪ್ಟ್ ಇದು. ಅವಳೇ ಡಿಸೈಡ್ ಆಗಿದ್ದು ಕೇಕ್ ಕಟ್ ಮಾಡೋಣ ಪಾವನಿಯಕ್ಕಾಗಿ ಅಂದ್ಬಿಟ್ಟು. ಅವಳಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅದೊಂಥರ ಹೇಗೆ ಹೇಳೋದು, ಇದನ್ನು ಮರೆಯೋಕ್ಕಾಗಲ್ಲ, ಒಂಥರ ಖುಷಿ ವಿಚಾರ ಅಲ್ವಾ. ಚಿಕ್ಕ ಮಕ್ಕಳಿಗೆ ನಾವು ಸೆಲೆಬ್ರೇಟ್ ಮಾಡೋದು ಬೇರೆ, ನನ್ನ ಒಂದು ಚಿಕ್ಕ ಹುಡುಗಿ ಥರ ಮಾಡಿ ನನಗೆ ಸೆಲೆಬ್ರೇಟ್ ಮಾಡಿದ್ರು. ಅದು ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ನಮ್ಮ ಹಸ್ಬೆಂಡ್ಗೂ ಹೇಳಿದೆ, ಸೊ ಇವರೆಲ್ಲ ಎಷ್ಟು ಚೆನ್ನಾಗಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ರು ಅಂತ. ಬಟ್ ನಮ್ಮ ಹಸ್ಬೆಂಡ್ ಸ್ವಲ್ಪ ಪೊಸೆಸಿವ್, ಅವ್ರಿಗೆ ಸ್ವಲ್ಪ ಹೊಟ್ಟೆ ಉರಿ ಬಂತು. ಯಾಕಂದರೆ ನಾನು ಅವ್ರ ಜೊತೆ ಇದ್ದಿಲ್ಲ. ಆ್ಯಕ್ಚುಲಿ ಅವತ್ತು ನಾನು ಪ್ರಾಮಿಸ್ ಮಾಡಿದ್ದೆ, ನಾವು ಐ ವಿಲ್ ಬಿ ಬ್ಯಾಕ್ ಆನ್ ಮೈ ಬರ್ಡೇ ಅಂದ್ಬಿಟ್ಟು. ಬಟ್ ಆಗಿಲ್ಲ. ಬಿಕಾಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರೂ ಬಿಟ್ಟಿಲ್ಲ ನಾನು, ಬೇಡ, ಸೊ ಹಲ್ದಿ ಆದಮೇಲೆ ನೆಕ್ಸ್ಟ್ ಡೇ ನೀನು ಹೋಗ್ಬೋದು ಅಂತ ಹೇಳಿಬಿಟ್ಟು. ಸೊ ಅದರಿಂದ ನಾನು ಏನು ಅಷ್ಟೊಂದು ಇದು ಮಾಡ್ಕೊಳಕ್ಕೆ ಹೋಗಿಲ್ಲ. ಈ ಸತಿ ಮಾತ್ರ ಕಾಂಪ್ರಮೈಸ್ ಆಗಿಬಿಟ್ಟು ಇರ್ತೀನಿ ಅಂತ ಡಿಸೈಡ್ ಆಗಿ, ಸೊ ಹಲ್ದಿ ಆಗಿದ್ದು ನೆಕ್ಸ್ಟ್ ಡೇ ಆ್ಯಕ್ಚುಲಿ ನಾನು ಬಂದುಬಿಟ್ಟೆ ಬ್ಯಾಂಗ್ಳೂರಲ್ಲಿ. ಬಿಕಾಸ್ ಮದುವೆ ಇದ್ದಿದ್ದು ಬ್ಯಾಂಗ್ಳೂರಲ್ಲೇ, ಕನಕಪುರ ರೋಡಲ್ಲಿ. ನಮಗೆ ತುಂಬ ಹತ್ರ ಆಗುತ್ತೆ, ಊರಿಂದ ಬರಬೇಕಂತ ತುಂಬ ದೂರ ಆಗುತ್ತೆ. ಸೊ ನಾನೇನು ಡಿಸೈಡ್ ಆದೆ, ಸೊ ನಾನು ಬ್ಯಾಂಗ್ಳೂರು ರೀಚ್ ಆಗಿ ಸೊ 1 ಡೇ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇಯಿಂದ ನಮಗೆ ಇರುತ್ತಲ್ಲ ಪ್ರಿಪರೇಷನ್ಸ್, ಅದು ಇದು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡೋಣ ಅಂತ ಡಿಸೈಡ್ ಆದ್ರಿ. ಆ್ಯಂಡ್ ಇವರೆಲ್ಲ ನನ್ನ ಕಸಿನ್ಸು, ಲೈಕ್ ಅಣ್ಣ, ತಮ್ಮ, ಹೀಗೆ ಇವರೆಲ್ಲರೂ ಖುಷಿ ಆಗ್ತಿತ್ತು ನಾನು ಕೇಕ್ ಕಟ್ ಮಾಡೋವಾಗ. ನಾನೊಂದು ಚಿಕ್ಕ ಹುಡುಗಿ ಥರ ನಾನು ಡ್ಯಾನ್ಸ್ ಮಾಡ್ತಿದ್ದೆ, ಕ್ಲಾಪ್ಸ್ ಎಲ್ಲ ಮಾಡಿಕೊಂಡು. ಆ್ಯಂಡ್ ನನ್ನ ಡ್ರೆಸ್ ಅಟೈರ್ ನೋಡಿಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಬೇಡಿ, ಅದು ಆ್ಯಕ್ಚುಲಿ ನಂದಲ್ಲ, ಅದು ಮ್ಯಾಕ್ಸಿ ಅಂದರೆ ನೈಟಿ, ಅದು ನಮ್ಮ ಅಕ್ಕದು. ಅದು ಲೂಸ್ ಆಗಿದೆ, ಆದರೆ ಏನೂ ಮಾಡೋಕ್ಕಾಗಲ್ಲ, ನನ್ನ ಹತ್ರ ಡ್ರೆಸ್ ಇಲ್ಲ. ಅದಕ್ಕೋಸ್ಕರ ಅದನ್ನೇ ಅಡ್ಜಸ್ಟ್ ಮಾಡಿ ಹಾಕ್ಕೊಂಡು ಕೇಕ್ ಕಟ್ ಮಾಡಿ ಎಲ್ಲ ಮಾಡಿದ್ರಿ. ಈವನ್ ನನ್ನ ಮಕ್ಕಳು ಸಹ ಎಂಜಾಯ್ ಮಾಡ್ತಿದ್ರು. ನನ್ನ ಮಗಳು ವಿಶ್ ಮಾಡಿದ್ಲು, ನನ್ನ ಮಗ ವಿಶ್ ಮಾಡ್ದ, ಅದೆಲ್ಲ ಒಂಥರ ಖುಷಿ ಆಯಿತು. ಇದು ಮರೆಯೋಕ್ಕಾಗಲ್ಲ. ನನ್ನ ಏಜ್ ಹೇಳಬಾರ್ದು ಅಂದ್ಕೊತಿದ್ದೀನಿ ಯೂಟ್ಯೂಬಲ್ಲಿ. ಈ ಬರ್ಡೇ ಮಾತ್ರ ಡೆಫಿನೆಟಾಗಿ ಖುಷಿ ವಿಚಾರ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಊರು ಬಂದು ಮುಳಬಾಗಲ್. ಸೊ ಯಾರೆಲ್ಲ ಮುಳಬಾಗಲ್ ಅವರು ಪ್ಲೀಸ್ ನನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಮ್ಮಮ್ಮ ತವ್ರ ಮನೆ, ನಮ್ಮ ಅತ್ತೆ ಮನೆ ಎಲ್ಲ ಇದೇ ಊರು. ಅಂದರೆ ನಮ್ಮ ಅತ್ತೆ ಮನೆ ಅಂತಂದರೆ ನಮ್ಮ ಅತ್ತೆ ತವ್ರ ಮನೆ ಇದೇ ಊರು. ನಮ್ಮ ಅತ್ತೆದು ಒಂದು ಸ್ವಲ್ಪ ದೂರ, ಅಂದರೆ ಒಂದು ಸ್ವಲ್ಪ ವಿಲೇಜ್ ಸಿಗುತ್ತೆ, ನಂಗ್ಲಿ ಅಂದ್ಬಿಟ್ಟು. ಅದು ಬಾರ್ಡರ್ ಆಫ್ ಆಂಧ್ರ ಆ್ಯಂಡ್ ಕರ್ನಾಟಕ. ಸೊ ಅದು ನಮ್ಮ ಅತ್ತೆ ಊರು. ಆ್ಯಂಡ್ ಹಲ್ದಿ ಶಾಸ್ತ್ರದಲ್ಲಿ ಫೋಟೋಗ್ರಾಫರ್, ವೀಡಿಯೋಗ್ರಾಫರ್ಸ್ನೆಲ್ಲ ಕರೆಸಿದ್ರಿ. ನಾವೇನು ಮಾಡಿದ್ರಿ, ಬಿಫೋರ್ 2 ಡೇಸ್ ಬಿಫೋರು ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ ವೀಡಿಯೋಸ್ ಮಾಡೋಕ್ಕೆ ಆ್ಯಂಡ್ ರೀಲ್ಸ್ ಮಾಡಲಿಕ್ಕೆ ಎಲ್ಲ ತುಂಬ ಪ್ರಾಕ್ಟೀಸ್ ಮಾಡಿದ್ರಿ. ಅನ್ಫಾರ್ಚುನೇಟ್ಲಿ ಅದು ವರ್ಕೌಟ್ ಆಗಿಲ್ಲ. ಬಿಕಾಸ್ ಎಲ್ಲರೂ ಬ್ಯುಸಿ ಇದ್ದಾರೆ, ಅವ್ರ ಕೆಲಸದಲ್ಲಿ ಅವ್ರು ತುಂಬ ಬ್ಯುಸಿ ಇದ್ದಾರೆ. ಮೀಟ್ ಆಗ್ತೀರಿ, ರಿಹರ್ಸಲ್ಸ್ ಮಾಡ್ತೀರಿ, ಆ್ಯಂಡ್ ಹೇಗೆ ಹೇಳೋದು, ಅವರು ಆ ಶೆಡ್ಯೂಲ್ ತೊಗೊಂಡು ಬರೋಕ್ಕಾಗ್ತಿಲ್ಲ. ಅಂದರೆ ಆ ಟೈಮ್ ಶೆಡ್ಯೂಲಲ್ಲಿ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾವು ಬೇರೆ ಟೈಮಲ್ಲಿ ಮಾಡೋಕ್ಕೋದ್ರೆ ಆ ಟೈಮಲ್ಲಿ ಬೇರೆ ರಿಚುವಲ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಮಾಡಿಕೊಂಡು ರೀಲ್ಸ್ ಮಾಡ್ಕೊಂಡೆಲ್ಲ ಇದ್ದರೆ ಚೆನ್ನಾಗಿರಲ್ಲ. ಸೊ ಹಾಗೆಲ್ಲ ಪ್ಲ್ಯಾನ್ ಮಾಡಿದ್ರಿ, ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಆ್ಯಂಡ್ ಈವನ್ ನಾವೇನು ಮಾಡಿದ್ರಿ, ಓಕೆ ಫೈನ್, ಅಟ್ಲೀಸ್ಟ್ ಒಂದು 2 ರೀಲ್ಸ್ ಒಂದು ಮಟ್ಟಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಒಂದು 2 ರೀಲ್ಸ್ನ ಅಲ್ಲೇ ಲೈಕ್ ಇನ್ಸ್ಟೆಂಟಾಗಿ ನಾವು ಪ್ರಾಕ್ಟೀಸ್ ಮಾಡಿಕೊಂಡು 2 ರೀಲ್ಸ್ ಮಾಡಿದ್ರಿ. ಸೊ ಇದು ವಾಟರ್ ಸ್ಪ್ಲಾಶಿಂಗ್ ಅಂತಾರೆ, ನೀರು ತೆಗೆದು ಹಾಕೋದು ಹೆಣ್ಣು ಹುಡುಗಿಗೆ. ಸೊ ನಾನು ಆ್ಯಕ್ಚುಲಿ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಬಿಕಾಸ್ ನನ್ನ ಡಾಟರ್ ತುಂಬ ಹೆರಿಟೇಟ್ ಮಾಡ್ತಿದ್ಲು. ಬಿಕಾಸ್ ಆಫ್ ಅವಳಿಗೆ ಆ್ಯಕ್ಚುಲಿ ಮಲಗೋ ಟೈಮು, ಅವಳು ನಾನು ಕೈ ಬಿಡ್ತಿದ್ದಿಲ್ಲ. ಆ್ಯಂಡ್ ಅವಳಿಗೆ ಅದು ಏನಂತಂದರೆ, ನನಗೆ ಇವರು ಏನೋ ನೀರು ಹಾಕಿ ತೊಂದರೆ ಮಾಡ್ತಿದ್ದಾರೆ ಅನ್ನೋ ಥರ ಅವಳು ಫೀಲ್ ಆಗಿಬಿಟ್ಲು. ಸೊ ನಾನು ಜಸ್ಟ್ ಹಾಗೆ ಅವಾಯ್ಡ್ ಮಾಡಿದೆ, ಬೇಡ ನೀವು ನನಗೆ ನೀರು ಹಾಕಬೇಡಿ, ನೀವು ಆಟಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಇವಳ ಮಲಗ್ಸಕ್ಕೆ ಹೋದೆ. ಸೊ ಆಮೇಲೆ ಇವಳು ಮಲಗಿಲ್ಲ, ಅಂದರೆ ಆ ಸೌಂಡ್ ಕಿರ್ಚಾಡೋದು ಎಲ್ಲ ಮಾಡ್ತಿದ್ರಲ್ಲ, ಸೊ ಮಲಗಿಲ್ಲ. ಆನಂತರ ಈ ನನ್ನ ಇರ್ತಾರಲ್ಲ ತಮ್ಮಂದಿರು, ಇವ್ರು ಯಾರೂ ನನ್ನ ಬಿಟ್ಟಿಲ್ಲ. ತಿರ್ಗಾ ಬಂದು ಬೆನ್ಗೆಯಲ್ಲಿ ನೀರು ತಂದು ನನ್ನ ಮೇಲೆ ಉಯ್ದು ತುಂಬ ಟಾರ್ಚರ್ ಮಾಡಿಬಿಟ್ರು. ಅದು ಟಾರ್ಚರ್ ಅಂತ ಹೇಳೋಕ್ಕಾಗಲ್ಲ, ಒಂಥರ ಖುಷಿ ವಿಚಾರ. ಬಿಕಾಸ್ ಅವ್ರಿಗೊಂದು ಸಂತೋಷ, ಈವನ್ ನಾನು ಎಂಜಾಯ್ ಮಾಡಿದೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನಾವು ಕಮಿಟ್ ಆಗಿರ್ತೀರಿ ನಮ್ಮ ಮಕ್ಕಳಿಗೆ, ಅವ್ರಿಗೆ ಅರ್ಥ ಆಗೋಲ್ಲ, ಹೇಳಿದ್ರೆ ಬೇಡ ಮಗು ಅಳತ್ತೆ ಅಂತ. ಇವಳಂತೂ ಜೋರು ಕಿರ್ಚಿಬಿಟ್ಲು.
ಅವಳಿಗೆ ಏನಂತಂದರೆ ನಮ್ಮ ಅಮ್ಮನಿಗೇನೋ ಇವ್ರು ತೊಂದರೆ ಮಾಡ್ತಿದ್ದಾರೆ ಅನ್ನೋ ಥರ ಕಿರ್ಚಿ ಕೂಗಿ ಎಲ್ಲ ಮಾಡಿದ್ಲು. ಆದರೆ ಇಟ್ಸ್ ಓಕೆ, ಅವಳಿಗೆ ಸಮಾಧಾನ ಮಾಡಿದೆ. ಸುಮ್ಮನೆ ನೀರೆಲ್ಲ ಆಟಾಡ್ತಾ ಇದ್ದೀರಿ ಹಾಗೆ ಹೀಗೆ ಅಂತ ಹೇಳಿ ಸಮಾಧಾನ ಮಾಡಿ ಅವಳಿಗೊಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ. ಸೊ ಅದೇ ಇದೊಂದು ಕ್ಲಿಪ್ಸ್ ಮೇ ಬಿ ಇದೆಲ್ಲ ನನ್ನ ಕಸಿನ್ಸ್ ಎಲ್ಲ ವೀಡಿಯೋ ಮಾಡಿದ್ದಾರೆ ಅನಿಸುತ್ತೆ. ಅಂದರೆ ನಾವು ರೀಲ್ ಮಾಡೋಕ್ಕೆ ರೆಡಿ ಆಗ್ತಿದ್ದೀರಿ. ಸೊ ನಾನೇ ಕೊರಿಯೋಗ್ರಾಫರ್ ಆ್ಯಕ್ಚುಲಿ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹೀಗೆಲ್ಲ ಮಾಡಿ ಒಂದು ರ್ಯಾಂಡಮಾಗಿ ಒಂದು ಸ್ಟೆಪ್ ಹಾಕ್ಬಿಡಿ ಲಾಸ್ಟಲ್ಲಿ ಅಂತ ಹೇಳ್ಬಿಟ್ಟು. ಇದು ಇವಾಗ ಟ್ರೆಂಡ್ ನಡೀತಿದೆ ಇನ್ಸ್ಟಾಗ್ರಾಮಲ್ಲಿ, ಅದು ಲೆಫ್ಟ್ ರೈಟ್ ಅಂತ ಹೇಳ್ಬಿಟ್ಟು. ಅದನ್ನು ವೀಡಿಯೋ ಹಾಕಿದ್ದೀನಿ, ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಪ್ಲೀಸ್ ಚೆಕ್ ಮಾಡಿ ನೋಡಿ, ನಿಮಗೆ ಇಷ್ಟ ಆಗ್ಬೋದು ನನ್ನ ವೀಡಿಯೋಸ್ ಅಂತ ಅಂದ್ಕೊತೀನಿ. ಆ್ಯಂಡ್ ಫೈನಲಾಗಿ ಒಂದು ಹೇಗೆ ಹೇಳೋದು, ಇದೊಂದು ರೀಲ್ ಮಾಡೋವಾಗ ಸುಮಾರು ಜನ ಕನ್ಫ್ಯೂಸ್ ಆಗಿ ರೈಟ್ಗೆ ಲೆಫ್ಟಿಗೆ ರೈಟು ಮಾಡ್ತಿದ್ರು. ಆ್ಯಂಡ್ ನಾನು ವೀಡಿಯೋಗ್ರಾಫರ್ಗೆ ಹೇಳ್ತಿದ್ದೆ, ಸರ್ ಪ್ಲೀಸ್ ಇನ್ನೊಂದು ಸತಿ ಮಾಡಿ ಅಂತ. ಬಟ್ ಅವ್ರಿಗೆ ಆಲ್ರೆಡಿ ಟೈಮ್ ಆಗಿತ್ತು, ಬಟ್ ಪಾಪ ಟೈಮ್ ಕೊಟ್ಟರು ನಮಗೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ ಕೇಸ್ ಇಷ್ಟ ಆಗಿದರೆ ಪ್ಲೀಸ್ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ನಿನ್ನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮೀಟ್ ಯು ಇನ್ ದ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.